ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಮನೇಲಿ ಯಾರಾದ್ರು ಸಡನ್ ಅಂತ ಗೆಸ್ಟ್ ಬಂದಾಗ ಅಥವಾ ನೀವೇ ಪಾರ್ಟಿ ಆರ್ಗನೈಸ್ ಮಾಡಿದಾಗ ಈ ಸ್ಟಾರ್ಟರ್ನ ಮಾಡಿದ್ರೆ ಎಲ್ಲರೂ ಕೇಳ್ತಾರೆ ಎಲ್ಲಿಂದ ತರಿಸಿದ್ರಿ ಅಂತ. ಅಷ್ಟು ಸಖತ್ತಾಗಿರುತ್ತೆ. ಜಸ್ಟ್ ಲುಕ್ ಅಟ್ ಇಟ್, ಹೌ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಇಟ್ ಈಸ್. ಲೆಟ್ ಮಿ ಶೋ ಯು ಹೌ ಟು ಮೇಕ್ ಇಟ್. ಮೊದಲಿಗೆ ನಾನಿಲ್ಲಿ ಒಂದು 300 ಗ್ರಾಮಷ್ಟು ಗೋಬಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿನೀರಲ್ಲಿ ಉಪ್ಪು ಹಾಕಿ ತೊಳೆದು ಅದನ್ನು ಚೆನ್ನಾಗಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಒಂಚೂರು ನೀರಿರಬಾರ್ದು. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಒಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಂತರ ಸಾಲ್ಟ್ ಟು ಟೇಸ್ಟ್, ಹಾಗೆ ಒಂದು 1/4 ಚಮಚ ಪೆಪ್ಪರ್ ಪೌಡರು, ಒಂದು ಅರ್ಧ ಚಮಚ ಚಿಲ್ಲಿ ಪೌಡರು, ಹಾಗೆ ಒಂದು ಅರ್ಧ ಚಮಚ ಜಿಂಜರ್ ಗಾರ್ಲಿಕ್ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪನೇ ನೀರು ಹಾಕೋತಾ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು, ಒಂಥರ ಬಜ್ಜಿ ಹಿಟ್ಟಿನ ಥರ ಇರಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ. ಈ ಬ್ರೆಡ್ ಕ್ರಮ್ಸ್ನ ನಾನು ಮನೆಯಲ್ಲೇ ಮಾಡಿದ ಬ್ರೆಡ್ಡಿಂದ ಮಾಡಿದ್ದು. ಹಾಗೆ ಒಂದು ಖಾಲಿ ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಗೋಬಿನ ಒಂದೊಂದೇ ಬ್ಯಾಟ್ರಲ್ಲಿ ಅದ್ದಿ ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿ ಅರೇಂಜ್ ಮಾಡ್ಕೊಳ್ಳಿ. ಒಟ್ಟಿಗೆ ಬ್ಯಾಟರ್ಗೆ ಹಾಕಿ ಒಟ್ಟಿಗೆ ಬ್ರೆಡ್ ಕ್ರಮ್ಸ್ಗೆ ಹಾಕಿ ಮಾಡಬೇಡಿ. ಯಾಕೆ ಅಂತಂದರೆ ಅದು ಸರಿಯಾಗಿ ಕೋಟ್ ಆಗಲ್ಲ, ಹಾಗೆ ತುಂಬ ಲಿಕ್ವಿಡ್ ಅಂಶ ಮೆತ್ಕೊಂಡ್ಬಿಡುತ್ತೆ. ಹೀಗೆ ಎಲ್ಲ ಗೋಬಿನೂ ಒಂದೊಂದನ್ನೇ ರೆಡಿ ಮಾಡಿ ಇಟ್ಕೊತೀನಿ. ನೋಡಿ, ಈಗ ಎಲ್ಲ ಗೋಬಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀವು ಬೇಕಾದರೆ ಇದನ್ನು ಡೈರೆಕ್ಟಾಗಿ ಫ್ರೈ ಮಾಡ್ಬೋದು, ಇಲ್ಲ ಬೇಕ್ ಮಾಡ್ಬೋದು, ಏರ್ ಫ್ರೈ ಮಾಡ್ಬೋದು. ಬಟ್ ಇಫ್ ಯು ಹ್ಯಾವ್ ಟೈಮ್, ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 30 ಮಿನಿಟ್ಸ್ ಇದನ್ನು ರೆಫ್ರಿಜರೇಟರಲ್ಲಿ ಇಟ್ಬಿಡಿ. ಆಗ ಬ್ರೆಡ್ ಕ್ರಮ್ಸ್ ಎಲ್ಲ ನೀಟಾಗಿ ಸೆಟಲ್ ಆಗಿರುತ್ತೆ. ಈಗ 30 ಮಿನಿಟ್ಸ್ ಆಯಿತು. ನಾನು ಆಲ್ರೆಡಿ ಫಸ್ಟ್ ಬ್ಯಾಚನ್ನು ಫ್ರೈ ಮಾಡಿಬಿಟ್ಟೆ, ಆ ವಿಡಿಯೋ ಸ್ವಲ್ಪ ಮಿಸ್ ಆಯಿತು. ಈಗ ಸೆಕೆಂಡ್ ಬ್ಯಾಚಿಂದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೇನು ತುಂಬ ಆಯಿಲ್ ಏನು ಬೇಡ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಇರಬೇಕು. ಬಿಸಿ ಆದಮೇಲೆ ಮೀಡಿಯಮ್ಗೆ ಇಟ್ಕೊಂಡು ಒಂದೊಂದೇ ಹಾಕಿ ಕಡೆ ನಿಧಾನ ಊರಿನಲ್ಲಿ ಗೋಲ್ಡನ್ ಆಗೋವರೆಗೂ ಕುಕ್ ಮಾಡಿದ್ರೆ ಆಯಿತು. ನೋಡಿ, ಈಗ ಈ ಬ್ಯಾಚು ಆಯಿತು. ಇದನ್ನು ನಾನು ಒಂದು ಪೇಪರ್ ಟವಲ್ಗೆ ತೊಗೋತಾ ಇದ್ದೀನಿ. ಸೊ ಎಕ್ಸೆಸ್ ಆಯಿಲೆಲ್ಲ ಅದರಲ್ಲಿ ಡ್ರೈನ್ ಆಗಲಿ ಅಂತ. ನೋಡಿ, ಎಷ್ಟು ಈಸಿಯಾಗಿ ನಮ್ಮ ಗೋಬಿ ನಗೆಟ್ಸ್ ರೆಡಿನೇ ಆಗೋಯ್ತು. ಈಗ ಕೊನೆಯಲ್ಲಿ ಒಂಚೂರು ಗಾರ್ನಿಷಿಂಗಿಗೆ ಸ್ಪ್ರಿಂಗ್ ಆನಿಯನ್ ಮತ್ತು ಚಾಟ್ ಮಸಾಲ ಹಾಕಿ ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ಹಾಗಾದರೆ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಫ್ ಯು ಲೈಕ್ ದಿಸ್ ರೆಸಿಪಿ, ಶೇರ್ ಇಟ್ ಆ್ಯಂಡ್ ಲೈಕ್ ಇಟ್. Thank you for watching. I will see you in the next one.